ಈ ವಿಡಿಯೋ ಸುಮ್ಮನೆ ಒಂದು ಲೈಫ್ ಅಪ್ಡೇಟ್ ಅಂತ ಕೊಡೋಕ್ಕೆ ಅಂತ, ಬಿಕಾಸ್ ಎಷ್ಟೊಂದು ದಿನ ಆಗಿತ್ತು, ಎಷ್ಟೊಂದು ತಿಂಗಳುಗಳಾಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಒಂದು ಲೈಫ್ ಅಪ್ಡೇಟ್ ಕೊಡೋಣ ಅಂತ. ಫಸ್ಟ್ ಆಫ್ ಆಲ್, ನಮ್ಮ ಮನೇಲಿ ನನಗೆ ಅಂತ ಒಂದು ಸೆಪ್ರೇಟ್ ರೂಮ್ ಸಿಕ್ಕಿದೆ. ನನಗೆ 22 ವರ್ಷ, ಇವಾಗ 22 ವರ್ಷ, ಬಟ್ ಇಲ್ಲಿವರೆಗೂ ನಾನು ನನ್ನ ರೂಮ್ನ ಯಾರ ಜೊತೆನಾದರೂ ಶೇರ್ ಮಾಡ್ತಾ ಇದ್ದೆ. ಇವಾಗ ನನ್ನ ಓನ್ ರೂಮ್ ಫುಲ್ಲು ಚೇಂಜಸ್ ಅಂತಲ್ಲ, ಫುಲ್ಲು DIY ಮಾಡಿ ಇದನ್ನು ನನ್ನ ರೂಮ್ ಅಂತ ತೋರಿಸ್ಕೊಳ್ಳೋದು, ನನ್ನ ಎಸೆನ್ಸ್ನ ಈ ರೂಮ್ಗೆ ಹಾಕಬೇಕು ಅಂತ ತುಂಬ ಆಸೆ ಇದೆ. ಹಂಗೆ ಮಾಡ್ತೀನಿ. ರೀಸೆಂಟಾಗಿ ಚಿಕ್ಕ ಕ್ರೋಶೆ ಪ್ರಾಜೆಕ್ಟ್ಸ್ ಏನಾದರೂ ಒಂದೊಂದು ಮಾಡ್ತಾ ಇದ್ದೀನಿ. ಇವತ್ತಷ್ಟೇ ನಾನು ಕ್ಯೂಟಾಗಿರೋ ಈ ಥರ ರೋಸ್ಗಳು ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅಲ್ಲಿಂದ ಈ ಥರ ಏನಾದರೂ ಮಾಡೋಣ ಅಂತ, ದಿಂಬು ಮಾಡೋಣ ಅಂತ. ನನ್ನ ಹತ್ರ ಮುಂಚೆ ಸ್ಟಫಿಂಗ್ ತೊಗೊಂಡಿದ್ದೆ ನಾನು, ಇಷ್ಟೊಂದಿದೆ ಸ್ಟಫಿಂಗು, ಪ್ಲಶೀಸ್ಗಳಿಗೆಲ್ಲ ಹಾಕೋವಂಥ ಸ್ಟಫಿಂಗ್ ಇದೆ. ಸೊ ನಾನು ಅದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೊಂದು ದಿಂಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಈ ಒಂದು ಬಾಕ್ಸ್ ಪ್ಯಾಟರ್ನಲ್ಲಿ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು. ಸೊ ಇದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು 24th, ಇವತ್ತು 25th ಮಾರ್ಚ್. ನನ್ನ ಬರ್ಡೇ ಇರೋದು April 1st. ನಾನು ನನ್ನ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕ್ಕ ರೂಮ್ ಡೆಕೋರ್ ಮಾಡಿಬಿಟ್ಟು ಅದೇ ನನ್ನ ಗಿಫ್ಟು ಅಂತ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒನ್ ಆಫ್ ದೆಮ್ ಈಸ್ ದ ಪಿಲೋ, ಆ್ಯಂಡ್ ಅಲ್ಲಿ ತುದಿಲಿ ಹಾಕೋಕ್ಕೆ ಅಂತ ಹ್ಯಾಮಕ್ ಅಂತ ಬರುತ್ತೆ, ಇದನ್ನ ಮಾಡ್ಬಿಟ್ಟು ಹಾಕಬೇಕು ಅಂತ ಅದೊಂದು ಐಡಿಯಾ ಇದೆ. ನಾನು ಈ 2 ಪ್ರಾಜೆಕ್ಟ್ನ ನಂದು ಬರ್ಡೇ ಅಷ್ಟರೊಳಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬರ್ಡೇ ಅಷ್ಟರೊಳಗೆ ಮುಗಿಸಿದ್ರೆ ನಾನು ನನ್ನ ಬರ್ಡೇ ಹಿಂದಿನ ದಿನಾನೇ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಕಸ್ಮಾತ್ ಮುಗ್ಸೋಕ್ಕಾಗಲಿಲ್ಲ ಅಂತಂದರೆ ನನ್ನ ಬರ್ಡೇ ಆದಮೇಲೆ ಅಪ್ಲೋಡ್ ಮಾಡಬೇಕಾಗತ್ತೆ, ಫಿನಿಶ್ ಆದಾಗ. ಸೊ ವಿಶ್ ಮಿ ಲಕ್. ಸೊ ನಾನು ಈಗಷ್ಟೇ ಹೇಳಿದ್ದೆ ನಾನೊಂದು ಪಿಲ್ಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ನಾನು ಅದನ್ನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಇದನ್ನು ಪರ್ಟಿಕ್ಯುಲರಾಗಿ ಪ್ಯಾಟರ್ನು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನನಗೆ ಹೆಂಗೆ ಬೇಕೋ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಈ ಥರ ಚಿಕ್ಕದಾಗಿ ಸ್ಕ್ವೇರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಂತೇನಿಲ್ಲ, ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ 1 2 3 4 4x4 ಮಾಡಬೇಕು ಅಂತ ಪಿಲ್ಲೋ. ಸೊ ಇದು ಬಂದ್ಬಿಟ್ಟು ಮೇಲ್ಗಡೆದಾದರೆ ಇದ್ರ ಕೆಳಗೆ ಲೈಕ್ ಹಿಂದೆಗಡೆದು ಮಾಡಬೇಕು. ಸೊ ಅದು ಹೆಂಗಿದೆ ಅಂತಂದರೆ 4 × 4 16 ಆದರೆ 16 × 2 32 ಮಾಡಬೇಕು. ಸೊ ನನ್ನ ಪ್ರೋಗ್ರೆಸ್ ಇವಾಗ ಸದ್ಯಕ್ಕೆ 9 ಆಗಿದೆ. 32 ಅಲ್ಲಿ ಬರೀ 9 ಅಷ್ಟೇ ಆಗಿರೋದು. 21 ಇನ್ನು 21 ಮಾಡಬೇಕು ನಾನು. ಆ್ಯಂಡ್ ನಾನು ಈ ಪ್ರಾಜೆಕ್ಟ್ನ ನನ್ನ ಹತ್ರ ಉಳ್ಕೊಂಡಿರೋ ಸ್ಕ್ರ್ಯಾಪ್ ಯಾರ್ನ್ ಅಂತ ಹೇಳ್ತಾರೆ, ಮಿಕ್ಕೋಗಿರೋ ಉಲ್ಲನಲ್ಲಿ ಮಾಡ್ತಾ ಇದ್ದೀನಿ. ಸೊ ದಟ್ ನಾನು ವೇಸ್ಟ್ ಮಾಡೋದು ಬೇಡ ಅಂತ, ಇರೋದನ್ನೆಲ್ಲ ಖಾಲಿ ಮಾಡಿಬಿಡೋಣ ಅಂತ. ಸೊ ಅಷ್ಟೇ, ಚಿಕ್ಕ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನನ್ನ ಕ್ರೋಶೆ ಜರ್ನಿಗೆ ಸ್ವಾಗತ. ಸೊ ನಾನು ಇಲ್ಲಿ ಮತ್ತು ಇಲ್ಲಿ ಹಾಕೋಕ್ಕೆ ಹ್ಯಾಮಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಂತ ನಾನು ಯೂಟ್ಯೂಬಲ್ಲಿ ಒಂದು ಪ್ಯಾಟರ್ನ್ ಹುಡುಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಇಲ್ಲಿ ಎಷ್ಟೊಂದು ಡಿಫ್ರೆಂಟ್ ಇದೆ. ನಂಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ತೊಗೊಂಡು ಮಾಡ್ತೀನಿ. ಬಟ್ ನನಗೆ ಜಾಸ್ತಿ ತೂತಿರೋದು ಬೇಡ ಅಂತ. ಸೊ ಫಸ್ಟ್ ಒನ್ ಏನೋ ಇಷ್ಟ ಆಯಿತು, ನೋಡೋಣ. ಈ ಫಸ್ಟ್ ವಿಡಿಯೋನೇ ತೊಗೊಂಡಿದ್ದೀನಿ ಕ್ಯಾಮ್ರನ್ ಕೆ ಯೂಟ್ಯೂಬರಿಂದ. ಆ ವಿಡಿಯೋನೇ ಚೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಸ್ಟಾರ್ಟಿಂಗಲ್ಲಿ. ಸದ್ಯಕ್ಕೆ ನನ್ನ ಹತ್ರ ಈ ಉಳಿದಿರೋ ಯಾರ್ನಲ್ಲಿ ಮಾಡ್ತಾಯಿದ್ದೀನಿ, ಇನ್ನು ಮಾಡ್ತೀನಿ. ಇದು ಸ್ವಲ್ಪ ದಪ್ಪ ಇದೆ, ಸೊ ಅದಕ್ಕೆ ದಪ್ಪ ಹುಕ್ ಉಪಯೋಗಿಸ್ತಾ ಇದ್ದೀನಿ.
ಬೇರೆ ಯಾನ್ ತೊಗೊಂಡಾಗ ಸಣ್ಣ ಯಾನ್ ತೊಗೊಂಡಾಗ ಸಣ್ಣಗಿರೋ ಹುಕ್ನ ಉಪಯೋಗಿಸ್ತೀನಿ. ಈ ಕಲರ್ಸ್ ಸದ್ಯಕ್ಕೆ ಸಿಕ್ಕಿದೆ. ನನ್ನ ಹತ್ರ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಹಾಕ್ತೀನಿ. ಸೊ ದ ಹೋಲ್ ಹ್ಯಾಮಕ್ ಅನ್ನೋದು ಫುಲ್ ಕಲರ್ಫುಲ್ ಆಗಿರುತ್ತೆ. ಯಾಕಂದರೆ ನನ್ನ ಹತ್ರ ಇರೋ ಬರೋ ಹುಲ್ನೆಲ್ಲ ಎತ್ತು ಹಾಕ್ಬಿಡ್ತೀನಿ. ಅದಕ್ಕೆ ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ದಟ್ ಹೊಸ ಹುಲ್ ತೊಗೊಂಡು ಹೊಸ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಫುಲ್ ಕಲರ್ಫುಲ್ ಆಗಿರುತ್ತೆ ನೋಡಿ. ಅಲ್ಲ ಅಲ್ಲಿ ಏನು ಕಾಣಿಸ್ತಿದೆ ಅಂತ ಇವತ್ತು 29th ಮಾರ್ಚ್ ಒಂದು ಅಪ್ಡೇಟ್ ಕೊಡೋಕ್ಕೆ ಅಂತ ಬಂದೆ. ಸೊ ನಾನು ಹ್ಯಾಮಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮೆಷರ್ಮೆಂಟ್ಸ್ ಎಲ್ಲ ತೊಗೊಳೋದು ನೀವೇ ನೋಡಿದ್ರಿ. ಚಿಕ್ಕದಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿ ಮಾಡಿದ್ದೀನಿ, ಇಷ್ಟು ದೊಡ್ಡದಾಗಿದೆ, ನನಗೆ ಕಾಣಿಸ್ತಿಲ್ಲ. ಸೊ ಇದನ್ನು ಹೀಗೆ ಆ ಕಾರ್ನರಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನಾನು ಮೇನಾಗಿ ಇದನ್ನು ಹಾಕೋದಲ್ಲಿ ಸೊ ದಟ್ ಐ ಕ್ಯಾನ್ ಶೆಲ್ಫ್ ಥರ, ಬಟ್ ಶೆಲ್ಫ್ ಅಲ್ಲ, ಹ್ಯಾಮಕ್ ಬೇಸಿಕಲಿ. ಸೊ ನನ್ನ ಹುಲ್ನೆಲ್ಲ ನಾನು ಇದರಲ್ಲಿ ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಇಷ್ಟು ಉದ್ದ ಆಗಿದೆ, ಫುಲ್ ಕಲರ್ಫುಲ್ ಆಗಿದೆ. ರ್ಯಾಂಡಮ್ ಬ್ಲೂ, ನಂಗೆ ಗೊತ್ತಿಲ್ಲ ಯಾವ ಪರ್ಟಿಕ್ಯುಲರ್ ಬ್ಲೂ ಅಂತ. ಇದೊಂದು ಬ್ಲೂ ನಾನು ಕ್ರೀಮ್ ಹಾಕಿದ್ದೀನಿ ಸ್ವಲ್ಪ, ನಾನು ಗ್ರೀನ್ ಕಲರ್ ಹಾಕಿದ್ದೀನಿ. ಇದೆಲ್ಲ ಏನು ಅಂತಂದರೆ ಹಳೆ ಪ್ರಾಜೆಕ್ಟ್ಸ್ದು ಮಿಕ್ಕಿರೋದು. ನಾನು ಇದರಲ್ಲಿ ಸುಮ್ಮನೆ ಅದು ಇಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಅಪ್ಡೇಟ್ ಏನು ಅಂದರೆ, ನಾನು ಪಿಲ್ಲೋ ಮಾಡ್ತಾ ಇದ್ನಲ್ಲ, ಎಷ್ಟು ಪೀಸ್ ಇತ್ತು ಅಂತ ನಂಗೆ ಜ್ಞಾಪಕ ಇಲ್ಲ, ಬಟ್ ನಾನು ಪಿಲ್ಲೋ ಮಾಡ್ತಾ ಇದ್ದಿದ್ದು ಅರೌಂಡ್ 9 ಪೀಸಸ್ ಏನೋ ಇತ್ತು. ಆ್ಯಂಡ್ ಇವತ್ತಿಗೆ ನಾನು 15 ಪೀಸಸ್ ಮುಗಿಸಿದ್ದೀನಿ. ಇವಾಗ ಕುತ್ಕೊಂಡು ಇನ್ನೊಂದು ಪೀಸ್ ಮಾಡ್ತೀನಿ. ಒನ್ ಸೈಡಿನ ಪಿಲ್ಲೋ ಆಗುತ್ತೆ. ನಾನು 4x4 16 ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. 16 ಸ್ಕ್ವೇರ್ಸ್ ಮುಗಿಯುತ್ತೆ. ನೆಕ್ಸ್ಟ್ ತಿರ್ಗಾ 16 ಸ್ಕ್ವೇರ್ಸ್ ಮಾಡಬೇಕು. ಇವತ್ತು ಸ್ಯಾಟರ್ಡೆ 29th ಸ್ಯಾಟರ್ಡೆ. ಸೊ ನಾನು ಅದನ್ನು ಸಂಡೇ ಅಥವಾ ಮಂಡೇ ಅಷ್ಟರೊಳಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಗಿಸಿದ್ರೆ ಅದು ನನಗೆ ಗಿಫ್ಟು, ಮುಗಿಸಿಲ್ಲ ಅಂದರೆ ನೋ ಗಿಫ್ಟೇ, ಬಟ್ ನನ್ನ ಬರ್ಡೇ ಗಿಫ್ಟ್ ಅಲ್ಲ, ರೂಮ್ ಡೆಕೋರ್ ಗಿಫ್ಟ್ ಅಷ್ಟೇ. ಇದು 2 ಪ್ರಾಜೆಕ್ಟ್ ಅಪ್ಡೇಟ್. ಇವತ್ತು ನಾನು ಹೋಗಿ ನನ್ನ ಬರ್ಡೇ ಡ್ರೆಸ್ಗೆ ನನ್ನ ಚಪ್ಪಲಿ ತೊಗೊಂಬಂದಿದ್ದೀನಿ. ಇಷ್ಟು ಚೆನ್ನಾಗಿದೆ. ಐ ಆಮ್ ಎಕ್ಸೈಟೆಡ್ ಟು ವೇರ್ ಇಟ್ ಟ್ಯೂಸ್ಡೇ. ನಾನು ಹಿಂಗೆ ಮಾಡ್ತಾ ಖುಷಿ ಆಗ್ತಾರೋ ವೀಡಿಯೋ ತೆಗೆದ್ಬಿಟ್ಟು ನಾನು ನೋಡ್ತಾ ಇದ್ದೆ. ನಾನು ಖುಷಿ ಆಗ್ಬೇಕಾದ್ರೆ ನನ್ನ ಫೇಸ್ ಎಷ್ಟು ವಿಯರ್ಡ್ ಆಗಿರುತ್ತೆ ಅಂತ ನಂಗೆ ಅವಾಗ ಗೊತ್ತಾಯಿತು. ಅದು ಹೆಂಗೋ ಇರುತ್ತೆ, ಅದಕ್ಕೆ ಮಾಡ್ತೀನಿ. ಇವಾಗ ಈ ಸಲ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕೆಡ್ದಾಗ ಕಾಣಿಸ್ದೇ ಟ್ರೈ ಮಾಡ್ತೀನಿ. ನಾನು ಇಷ್ಟು ಅಬ್ಸರ್ವ್ ಮಾಡಿದ್ದೀನಿ. ಹಿಂಗೆ ದೂರ ಹಿಂಗೆ ಹಿಡ್ಕೊಂಡು ಕೆಳಗೆ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡ್ತಾಯಿರ್ತೀನಿ. ಅದು ಯಾವ ಗುಂಗಲ್ಲಿ ಇಷ್ಟು ಹತ್ರ ತಂದುಬಿಡ್ತೀನಿ ನಂಗೆ ಗೊತ್ತಿಲ್ಲ. ಇಟ್ಸ್ ಲೈಕ್ ಅರ್ಥ ಆಯಿತು ಅಂದರೆ ನಾನು ಕಾಣಿಸ್ತಿಲ್ಲ ಅಂತ ಹಿಂಗೆ ಹತ್ರ ತಂದಿರ್ತೀನಿ. ಬಟ್ ಅದು ಹಿಂಗೆ ಲೈಕ್ ಕಾಣಿಸ್ತಿಲ್ಲ ಹಿಂಗೆ ನೋಡ್ಬಿಟ್ಟು ವಾಪಸ್ ಹಿಂಗಲ್ಲ, ಇಲ್ಲೇ ಹಿಡ್ಕೊಡ್ತೀನಿ, ಕಣ್ಣೆಲ್ಲ ಒಂಥರ ಆಗ್ಬಿಡುತ್ತೆ. ಒಂದ್ಸಲಂತೂ ಹಿಂಗೆ ಬೊಗ್ಬಿಟ್ಟಿರ್ತೀನಿ, ಆ ಕತ್ತಲ್ಲ ಎಷ್ಟು ಬಂದ್ಬಿಟ್ಟಿರ್ತೀನಿ ಗೊತ್ತಾ. ಅದಕ್ಕೆ ಪಾಶ್ಚರ್ ಸರಿ ಮಾಡ್ಕೊಬೇಕು. ಇನ್ನು ನಿಮ್ಮ ಸ್ಟ್ರೇಟಾಗಿ ಕುತ್ಕೊಳ್ಳೋಂಥ ಪಾಶ್ಚರ್ ಹಿಡ್ಕೊಬೇಕು. ನಾನು ಯಾವಾಗಲೂ ಕ್ರೋಶೆ ಮಾಡ್ಬೇಕಾದ್ರೆ ಅನ್ಕೊತೀನಿ ಟೈಮ್ ಲ್ಯಾಬ್ಸ್ ಹಾಕ್ಬಿಡೋಣ. ಅವಾಗ ನಾನು ಎಡಿಟ್ ಮಾಡ್ಬೇಕಾದ್ರೆ ವೀಡಿಯೋಸ್ನ ನಾನೇ ಸ್ಪೀಡ್ ಮಾಡೋದು ಅದೆಲ್ಲ ಮಾಡೋಂಗಿಲ್ಲ ಅಲ್ವಾ ಅಂತ. ಬಟ್ ನಾನು ಈ ಥರ ಮಧ್ಯೆ ಮಾತಾಡ್ತೀನಿ, ಅದೆಲ್ಲ ಲೈಕ್ ಬೇಕಾಗಿರ್ಬೋದೇನೋ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ತೆಗಿತೀನಿ.
ಸೊ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ನಾನು ಮಾತಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಾಗ ಒಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಮಾಡಬೇಕು. ಎಷ್ಟು ಹೊತ್ತು ಕುತ್ಕೊಂಡು ಹಿಂಗೆ ಕುತ್ಕೊಂಡು ಕ್ರೋಶೇನೇ ಆಗ್ತಾ ಇರ್ತೀನಿ ಅಂತ ಈಗ ಒಂಚೂರು ಮಾತಾಡಿದೆ. ಫೈನಲಿ ಡನ್ ವಿತ್ ಒನ್ ಸೈಡ್ 4x4 ಡನ್. ಇವಾಗ ತಿರ್ಗಾ 4x4 ಮಾಡಬೇಕು. ಬಟ್ ಅದೇ ಹೊಸ ಟೆಕ್ನಿಕಲಿ ಹಳೆ ಹುಲ್ಲು, ಬಟ್ ಇದಿಲ್ಲ ಇದೆಲ್ಲ ತುಂಬ ತೆಳ್ಳಕ್ಕಿದೆ. ಆಸ್ ಯು ಕ್ಯಾನ್ ಸಿ ಕಂಪೇರ್ ಟು ದಿಸ್ ಒನ್ ತುಂಬ ತೆಳ್ಳಕ್ಕಿದೆ. ಬಟ್ ಇದು ಹ್ಯಾಮಕ್ಗೆ, ಇದು ದಿಂಬಿಗೆ. ಅಪ್ಡೇಟ್ ಕೊಡೋಕೆ ಬಂದೆ. ಇಷ್ಟು ದೊಡ್ಡದು ಸಾಕು ಅಂತ ನನಗೆ ಅನಿಸ್ತಿದೆ. ಇದನ್ನು ನಾನು ಇಲ್ಲ ಹಾಕೋಣ ಅಂತ ಅಂದ್ಕೊಂಡು ಬಂದೆ. ನಾನು ಈ ಕ್ಯೂಟ್ ಆಗಿರೋ ಹುಕ್ಸ್ ತೊಗೊಂಬಂದಿದ್ದೀನಿ. ಲೆಮನ್ ಏನೋ ಇದೆ ಇದ್ರ ಮುಂದೆ, ಚೆನ್ನಾಗಿದೆ, ಕ್ಯೂಟಾಗಿದೆ. ಇದನ್ನು ಅಲ್ಲಿ ಅಂಟಿಸಿ ಇದನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಇದು ನಿಲ್ಲಲ್ಲ, ಸೊ ಗಮ್ಮಾಗಿ ಅಂಟಿಸ್ಬೇಕು. ಸೊ ಫಸ್ಟ್ ಹಂಗೆ ಅಂಟಿಸೋಕ್ಕೆ ಟ್ರೈ ಮಾಡಿ ನೋಡ್ತೀನಿ. ಬಿದ್ದು ಹೋಗ್ತಾ ಇದೆ ಇದು ಹುಕ್ಕಿಂದ. ಬಟ್ ಕ್ಯೂಟ್ ಆಗಿದೆ ತುಂಬ. ವರ್ಕ್ ಆದರೆ ವರ್ಕ್ ಆಗುತ್ತಿಲ್ಲ ಅಂದರೆ ಇಲ್ಲ. ಸೆಕ್ಷನ್ ಸಾಲ್ತಿಲ್ಲ, ನಿಲ್ತಾ ಇಲ್ಲ. ಇದು ಫೆವಿಕ್ವಿಕ್ ತಂದಿದ್ದೀನಿ. ಫಸ್ಟ್ ಆಫ್ ಆಲ್ ಇದನ್ನು ಅಂಟಿಸಿ ನೋಡೋಣ. Okay. You can't even see it. Try once again. ಹುಕ್ಕನ ರಿಪೇರಿ ಮಾಡೋಕ್ಕೆ ದಾರಿಗೆ ಆಗೋದು ಕಮ್ಮನೊಂದು. ತುಂಬ ಕೆಳಗಾಗದೆ ಅನ್ನಿಸ್ತದೆ ಇವಾಗ. For now it is staying, but ತೆಗೆದುಬಿಟ್ಟು ಇನ್ನೊಂದ್ಸಲ ಹಾಕಬೇಕು. ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿದೆ. ಐ ನೌ ವಾಂಟ್ ಟು ಮೇಕ್ ಮೋರ್ ಆಫ್ ಇಟ್. ಲೈಕ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂದರೆ ಅಷ್ಟೇ. ನಾನು ಇದೆಲ್ಲ ಹಿಡ್ಕೊಬೋದು ಅಥವಾ ಏನು ಬೇಕೋ ಹಂಗೆ ಹಿಡ್ಕೊಬೋದು. ಕ್ಯೂಟಾಗಿ ಕಾಣಿಸ್ತಿದೆ. ಎಸ್ಪೆಷಲಿ ಆ ಹುಕ್ಸು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡಿದೆ, ಏನಿಲ್ಲ. ಮಧ್ಯದದ್ದು ಸ್ವಲ್ಪ ಮೇಲಿತ್ತು, ಅದನ್ನು ಸ್ವಲ್ಪ ಕೆಳಗೆ ಬರ್ಸಿದ್ದೀನಿ ಅಷ್ಟೇ. ಯಾಕಂದರೆ ಅದು ಫುಲ್ ಮೇಲಿದ್ದಿದ್ರೆ ಇದು ಹುಲ್ಲನ್ನೆಲ್ಲ ಇಡೋಕ್ಕಾಗ್ತಿರಲಿಲ್ಲ, ಬಿದೋಗೋ ಥರ ಕಾಣಿಸ್ತಿತ್ತು. ಸೊ ಅದೊಂದನ್ನು ಮೇಲಿಟ್ಟೆ. ಬಟ್ ಅದು ಬಿಟ್ಟರೆ
ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಆ್ಯಂಡ್ ಕ್ಯೂಟಾಗಿ ಕಾಣಿಸೋದಕ್ಕಿಂತ ಎಷ್ಟೋ ದೊಡ್ಡ ಫಂಕ್ಷನಾಲಿಟಿ ಏನು ಅಂತಂದರೆ ನನ್ನ ಹುಲ್ಲನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡ್ಬೋದು. ನಾನು ಯಾವ ಹುಲ್ಲನ್ನು ಬೇಕೋ ಫುಲ್ಲು ಗಲೀಜಾಗಿ ಇಟ್ಕೊಂಡಿದ್ದೆ, ಬಟ್ ದಿಸ್ ಲುಕ್ಸ್ ಮಚ್ ಬೆಟರ್ ಅಂತ ಅನ್ನಿಸ್ತು. ಸೊ ಯಾ, ಒನ್ ಆಫ್ ಮೈ ಬರ್ಡೇ ಗಿಫ್ಟ್ ಫಾರ್ ಮೈ ಸೆಲ್ಫ್ ಇಸ್ ಡನ್. ಇದು ಹುಕ್ ನೋಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ, ಲೆಮನ್ ಹುಕ್ ಎಷ್ಟು ಕ್ಯೂಟಾಗಿದೆ. ಹ್ಯಾಪಿ ದಟ್ ಐ ಗಾಟ್ ದಟ್. ಬಟ್ ಯಾ, ಹಾಯ್. ಸೊ ಇವತ್ತು 9th ಏಪ್ರಿಲ್. ಐ ನೋ ನನ್ನ ಬರ್ಡೇಗೂ ಮುಂಚೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಆ ಥರ ಹೇಳೂ ಇದ್ದೆ ಬಿಫೋರ್ ಪಾರ್ಟ್ ಆಫ್ ದ ವಿಡಿಯೋಲಿ, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಫೈನ್. ಸೊ ನಾನು ಇವಾಗಷ್ಟೇ ವರ್ಕೌಟ್ ಮುಗಿಸ್ದೆ, ಅಪ್ಡೇಟ್ ಕೊಡೋಣ ಅಂತ ಬಂದೆ. ಸೊ ನಾನು ಎಷ್ಟು ಮುಗಿಸಿದ್ದೆ ನಂಗೆ ಜ್ಞಾಪಕ ಇಲ್ಲ, ಬಟ್ ಇವಾಗ 16 ಪೀಸಸ್ಸು ಮುಗ್ದಿದೆ ಒಂದು ಸೈಡ್. ಇದು ಇನ್ನೊಂದು ಸೈಡಲ್ಲಿ 13 ಪೀಸಸ್ ಮುಗ್ದಿದೆ. ಇನ್ನೊಂದು 3 ಪೀಸಸ್ ಹಾಕಿದ್ರೆ ಮುಗಿಯುತ್ತೆ. ಸೊ ಫಾರ್ ನೌ ದಿಸ್ ಇಸ್ ದ ಫ್ರಂಟ್ ಪೀಸ್. ಫುಲ್ ಕಲರ್ಫುಲ್ ಆಗಿದೆ, ಐ ನೋ, ಆ್ಯಂಡ್ ಬಾಕ್ಸಿ ಆಗಿದೆ, ಬಟ್ ನನಗೆ ಹಂಗೆ ಬೇಕಾಗಿದ್ದು ಒಂಥರ ಪ್ಯಾಚ್ ವರ್ಕ್ ಪಿಲೋ ಥರ ಬೇಕಿದ್ದು. ಸೊ 4x4 16 ಇದೆ. ಸೊ ದಿಸ್ ಇಸ್ ಒಂದು ಸೈಡು. ಇನ್ನೊಂದು ಸೈಡು ಮುಗಿಸಿದ್ದೀನಿ, ಇಲ್ಲಿದೆ. ಇದು ನನಗೆ ಇಷ್ಟ ಆಗೋ ಥರ ಸ್ವಲ್ಪ ಲೈಕ್ ಮಂದ ಕಲರ್, ಲೈಕ್ ಡಲ್ ಕಲರ್ಸಲ್ಲಿ ಮಾಡಿದ್ದೀನಿ. 13 ಪೀಸಸ್ ಆಗಿದೆ. ಇನ್ನೂ ಒಂದು ಮಾಡ್ತಾ ಇದ್ದೀನಿ ಇಲ್ಲಿ. ಇದೊಂದನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ಮುಗಿಸಿದ್ರೆ ಇನ್ನೊಂದು 2 to 3 ಡೇಸಲ್ಲಿ ಅದನ್ನು ಮುಗಿಸ್ತೀನಿ. ಲೈಕ್ ಇದು ಮುಗಿಸಿ ಆ್ಯಂಡ್ ದೆನ್ ಇದೆಲ್ಲ ಜೋಡಿಸಿ ಆಮೇಲೆ ಸ್ಟಫಿಂಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪಿಲ್ಲೋಗೆ ನಾನು ಜಿಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲೈಕ್ ಯಾವಾಗಾದರೂ ಒಗಿಬೇಕು ಅಂತಂದರೆ ಜಿಪ್ನ ತೆಗೆದ್ಬಿಟ್ಟು ಸ್ಟಫಿಂಗ್ ಎಲ್ಲ ತೆಗೆದ್ಬಿಟ್ಟು ಹಾಗೆ ಒಗಿಬೋದು, ಆರ್ ಮೆತ್ತಗಾಗೋದ್ರೆ ತಿರ್ಗಾ ಸ್ಟಫ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ನಾನು ಜಿಪ್ಪೂ ತಗೊಬಂದು ಹಾಕಿ ನೋಡಬೇಕು. ಇದೆಲ್ಲ ಮಾಡಾದ್ಮೇಲೆ ತಿರ್ಗಾ ಒಂದು ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಬಾಯ್. ಹಾಯ್. ಸೊ ಇವತ್ತು 12th ಏಪ್ರಿಲ್ ಆ್ಯಂಡ್ ಐ ಆಮ್ ಟೇಕಿಂಗ್ ಸೋ ಲಾಂಗ್ ಈ ಒಂದು ವಿಡಿಯೋನ ಫಿನಿಷ್ ಮಾಡೋಕ್ಕೆ. ಬಟ್ ಇವತ್ತು 12th ಏಪ್ರಿಲ್ ಆ್ಯಂಡ್ ಪಿಲ್ಲೋ ಫೈನಲಿ ಮುಕ್ಕಾಲು ಭಾಗ ಆಗಿದೆ, ಚೂರು ಇದೆ. ಸೊ ನನ್ನ ಹತ್ರ 2 ಪ್ಯಾನಲ್ ಇತ್ತು, ಐ ಮೀನ್ 2 ಸೈಡ್ದಿತ್ತು. ನಾನು ಅದನ್ನು ಹೊಲ್ದಿಟ್ಟೆ, ಲೈಕ್ ಸ್ಕ್ವೇರ್ಸ್ ಇತ್ತಲ್ಲ ಅದನ್ನೆಲ್ಲ ನಾನು ಸೇರಿಸಿ ಹೊಲ್ದು 4x4 16 ಒಂದು ಸ್ಕ್ವೇರ್ ಮಾಡಿದ್ದೆ. ಅದಾದಮೇಲೆ ಇನ್ನೊಂದು ಮಾಡಿದೆ. ನಾವು ಅವೆರಡೂ ಜಾಯಿನ್ ಮಾಡಿದ್ದೀನಿ. ಸೊ ಫಸ್ಟ್ ಇದಿತ್ತು, ಇದು ಆ್ಯಕ್ಚುಲಿ ಇದು ಬ್ಯಾಕ್ ಸೈಡ್ ಲೈಕ್ ಪಿಲೋ ಒಳಗಡೆದು. ಬಟ್ ಇದು ಕಲರ್ಸ್ ಫಸ್ಟ್ ಇತ್ತು, ದೆನ್ ಮುಂದೆಗಡೆ ಕಲರ್ಸ್ ಈ ಥರ ಇದೆ. ಸೊ ಈಗ ನಾನು ತೋರಿಸಿದ್ದು ಪಿಲೋ ಒಳಗಡೆದು. ಆ್ಯಂಡ್ ನಾನು 1 2 3 ಮತ್ತು 4 ಅರ್ಧ ಹೊಲ್ದಿದ್ದೀನಿ. ಇವಾಗ ಒಳಗಡೆಯಿಂದ ಆಚೆ ತೆಗೆದು ಪಿಲ್ಲೋ ಸ್ಟಫ್ ಮಾಡಿ ಲಾಸ್ಟ್ ಒಂಚೂರು ಬಿಟ್ಟಿದೆಯಲ್ಲ ಅದನ್ನೆಲ್ಲ ಹೊಲಿಬೇಕು. ಅದನ್ನು ಮಾಡಿಬಿಟ್ಟು ಫೈನಲ್ ಪ್ರಾಡಕ್ಟ್ಸ್ ಎಲ್ಲದನ್ನು ತೋರಿಸ್ತೀನಿ. Until then. ಸೊ ನಾನು ಮುಂಚೆ ಪ್ರಾಜೆಕ್ಟ್ಸ್ ಮಾಡಿರೋದು ಲೈಕ್ ಇಷ್ಟಿಷ್ಟೇ ಇವಾಗ ತೋರಿಸಿದ್ನಲ್ಲ ಆ ಥರ ಥ್ರೆಡ್ ವೂಲನ್ನೆಲ್ಲ ಮಿಕ್ಕೋಗಿರ್ತಿತ್ತಲ್ಲ ಅದೆಲ್ಲ ಕಟ್ ಮಾಡಿದ್ದೆ. ಅದನ್ನೆಲ್ಲ ಬಿಸಾಕಿರಲಿಲ್ಲ, ಅದನ್ನೆಲ್ಲ ನಾನು ಸುಮ್ಮನೆ ಹಂಗೆ ಸೇವ್ ಮಾಡಿಟ್ಕೊಂಡಿದ್ದೆ, ಎಂತಕ್ಕಾದರೂ ಹಾಕ್ಬೋದು ಅಂತ. ಸೊ ಐ ಗೆಸ್ ದಿಸ್ ದ ಟೈಮ್ ದಟ್ ಐ ಆಮ್ ಗೋನಾ ಯೂಸ್ ಆಲ್ ಆಫ್ ದಿಸ್ ಸ್ಕ್ರ್ಯಾಪ್ ಆ್ಯಂಡ್ ಇದನ್ನು ಫುಲ್ ಪಿಲೋ ಒಳಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ.
ಸೊ ಒಂದು ಲೇಯರ್ ಸ್ಟಫಿಂಗ್ ಇಡ್ತಾ ಇದ್ದೀನಿ ಇದರೊಳಗೆ. ಅದಾದಮೇಲೆ ಆ ಹುಲ್ಲು ಹಾಕ್ತೀನಿ. ಸೊ ದ್ಯಾಟ್ ಎಲ್ಲೂ ತೂತಿಲ್ಲ, ಬಟ್ ಜಸ್ಟ್ ಇನ್ ಕೇಸ್ ಸೇಫ್, ಲೈಕ್ ಪ್ರಿಕಾಷನರಿ ಮೆಷರ್. ಫಸ್ಟ್ ನಾನು ಇದಕ್ಕೆ ಫುಲ್ಲು ಲೈನಿಂಗ್ ಎಲ್ಲ ಹಾಕಿ ಜಿಪ್ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಲೇಸಿ. ಬಟ್ ನಾನು ಮೇನಾಗಿ ಲೈನಿಂಗ್ ಹಾಕಬೇಕು ಅಂದ್ಕೊಂಡಿದ್ದು. ನನಗೆ ಭಯ ಇತ್ತು ಇಲ್ಲೇನಾದರೂ ತೂತಿಂದ ಸ್ಟಫಿಂಗ್ ಆಚೆ ಬರುತ್ತೆ ಅಂತ. ಬಟ್ ನೋಡ್ತಾ ಇದ್ರೆ ಏನು ಸ್ಟಫಿಂಗ್ ಆಚೆ ಬರೋಂಗೆ ಕಾಣಿಸ್ತಿಲ್ಲ, ಬರ್ತಿರೋ ಥರ ಕಾಣಿಸ್ತಿಲ್ಲ. ಸೊ ಲೈನ್ ಹಾಕದೇ ಇರೋದೇ ಲೈಕ್ ಇಟ್ಸ್ ಅ ಗುಡ್ ಚಾಯ್ಸ್ ಅಂತ ಅನಿಸ್ತು. ಫೈನಲಿ ಮೋರ್ ದೆನ್ 2 weeks ಆಫ್ಟರ್ ಆ್ಯಕ್ಚುಲಿ 3 weeks ಫೈನಲಿ ದಿಂಬು ಮುಗಿಸಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಬರ್ಡೇ ಪ್ರೆಸೆಂಟ್ ಅಂದ್ಕೊಂಡಿದ್ದೆ ನನಗೆ ನಾನು, ಬಟ್ ಸ್ಟಿಲ್ ಬರ್ಡೇ ಗಿಫ್ಟೇ, ಲೇಟ್ ಗಿಫ್ಟ್ ಅಷ್ಟೇ. ರೂಮ್ ಡೆಕೋರ್ ಐಡಿಯಾ ಬೇಸಿಕಲಿ. ಇವಂದೋ ನಾನು 2 ಕ್ರೋಶೆ ಐಟಮ್ ಮಾಡಿರೋದು ಈ ವಿಡಿಯೋಲಿ, ಬಟ್ ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟ್. ಇನ್ಮೇಲಿಂದ ಇನ್ನೂ ಜಾಸ್ತಿ ಇದೇ ಥರ ನನ್ನ ರೂಮ್ಗೆ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನಾನು ಅದನ್ನು ಕ್ಲೀನಾಗಿ ವ್ಲಾಗ್ ಮಾಡ್ತೀನಿ, ಸೊ ದ್ಯಾಟ್ ಐ ಕ್ಯಾನ್ ಪುಟ್ ಇಟ್ ಔಟ್ ಆ್ಯಸ್ ಕಂಟೆಂಟ್ ಆನ್ ಯೂಟ್ಯೂಬ್, ಸೊ ದ್ಯಾಟ್ ನೀವು ಐಡಿಯಾಸ್ ತೊಗೊಂಡು ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮ ರೂಮ್ನೂ ನೀವು ಈ ಥರ ಡೆಕೋರೇಟ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು. ಸೊ ನಾನು ಈ ವಿಡಿಯೋಲಿ 2 ಸ್ಟಾರ್ಟ್ ಮಾಡಿದೆ. ಇದೊಂದು ಹ್ಯಾಮಕ್ ಅನ್ನೋದು ಇವಾಗಲೂ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಆ್ಯಂಡ್ ಪಿಲ್ಲೋ ಮುಗಿಸ್ದೆ, ಲಿಟ್ರಲಿ ಇವಾಗ ಮುಗಿಸ್ದೆ ಹೊಲ್ದಿದ್ದು ಕ್ಲೀನಾಗೆ. ಎಷ್ಟು ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ನನ್ನ ಪಿಲ್ಲೋ. ನನಗೆ ತುಂಬ ಸ್ಟಫಿಂಗ್ಸ್ ಮಿಕ್ಕಿತ್ತು, ಡೆಂಟೇ ಆಗಿಲ್ಲ ನನ್ನ ಸ್ಟಫಿಂಗ್. ಇನ್ನೂ ಎಷ್ಟೊಂದಿದೆ, ಅಟ್ಲೀಸ್ಟ್ ಕಾಲು ಭಾಗನಾದರೂ ಖಾಲಿ ಮಾಡ್ತೀನಿ ನಾನು ಸ್ಟಫಿಂಗ್ಸಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ ವೇ, ಇನ್ನೂ ಹಂಗೆ ಇದೆ, ಫುಲ್ ಇದೆ. ಈ ಕಡೆ ಒಂಚೂರು ಕಡಿಮೆ ಆಗಿದೆ ಅಷ್ಟೇ, ಬಿಟ್ಟರು ಇನ್ನೂ ಇಷ್ಟಿದೆ ಸ್ಟಫಿಂಗ್. ಮಾಡ್ತೀನಿ ಇದೇ ಥರ ಏನಾದರೂ ಮಾಡಿ ಖಾಲಿ ಮಾಡ್ತೀನಿ. ಸೊ ಯಾ, ದಿಸ್ ಇಸ್ ಮೈ ಪಿಲ್ಲೋ. ಆ್ಯಂಡ್ ಈ ಕಡೆ ಸ್ವಲ್ಪ ಫುಲ್ ಕಲರ್ಫುಲ್ಲಾಗಿ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಾಗಿ ಬೇಕಾಗಿದ್ದೆ ಲೈಕ್ ಈ ಥರ ಪಿಲ್ಲೋ, ಲೈಕ್ ಒನ್ ಸೈಡ್ ಫುಲ್ ಕಲರ್ಫುಲ್, ಒನ್ ಸೈಡ್ ಸ್ವಲ್ಪ ಡಲ್ ಕಲರ್ಸಲ್ಲಿ. ಆ್ಯಂಡ್ ಇವನ್ ದೋ ಇಟ್ಸ್ ಡಲ್, ಐ ಫೀಲ್ ಲೈಕ್ ಇಟ್ ಮ್ಯಾಚಸ್ ಮೈ ಮೂಡ್, ಗೊತ್ತಾ? ಲೈಕ್ ಸಮಟೈಮ್ಸ್ ಐ ಆಮ್ ಲೈಕ್ ದಿಸ್ ಆ್ಯಂಡ್ ಸಮಟೈಮ್ಸ್ ಐ ಆಮ್ ಲೈಕ್ ಸೊ ಯಾ, ಚೆನ್ನಾಗಿದೆ. ಐ ವಿಲ್ ಶೋ ಯು ಹೌ ಮೈ ರೂಮ್ ಇಸ್. ಸೊ ನೀವೇ ನೋಡ್ದಂಗೆ ನನ್ನ ಹತ್ರ ಒಂದು ಆ್ಯಕ್ಚುಲಿ ಲೈಕ್ ಗುಡ್ ಲೈಕ್ ಬಿಗ್ ಕ್ಯಾನ್ವಾಸ್ ಇದೆ. ಫುಲ್ಲು ಫಿಲ್ ಮಾಡಬೇಕು ನನ್ನ ರೂಮ್ನ ಹಿಂಗೆ ಏನಾದರೂ ವಸ್ತುಗಳಲ್ಲಿ. ಆ್ಯಂಡ್ ವೆನ್ ಐ ಸೇ ಫಿಲ್ ಮಾಡಬೇಕು ವಸ್ತುಗಳಲ್ಲಿ, ಆ್ಯಂಡ್ ಐ ಡೋಂಟ್ ಮೀನ್ ಇಟ್ ಬೈ ಕ್ರೋಶೆ, ಲೈಕ್ ಏನಾದರೂ ಆರ್ಟ್ ಪ್ರಾಜೆಕ್ಟ್ಸ್ ಏನಾದರೂ ಮಾಡೋಣ ಅಂತ, ಲೈಕ್ ಫೋಟೋ ಕೊಲಾಜ್ ಅಥವಾ ಡೆಕೋರೇಷನ್ ಮಾಡೋದು. ಆ್ಯಂಡ್ ಲೈಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಅದೇ ಥರ ಇರಬೇಕಂದ್ರೆ ಇನ್ನೂ ಲೈಟ್ಸ್ ತರೋದು, ಅಥವಾ ಈ ಫೋಟೋಸ್ನೆಲ್ಲ ಹ್ಯಾಂಗ್ ಮಾಡೋದು, ಲೈಕ್ ಐಡಿಯಾಸ್ ಏನು ಬರುತ್ತೋ ಅದೆಲ್ಲ ಹಾಗೆ ಮಾಡಿ ಹಾಕಬೇಕು ಅಂತ. ಸೊ ವೀಲ್ ಸಿ, ನನ್ನ ರೂಮ್ ಏನಾದರೂ ಚೇಂಜ್ ಮಾಡಿದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಟ್ ಯಾ, ಸೊ ನಾನು ಫಿಲ್ಮ್ ಮಾಡೋದೆಲ್ಲ ಮೋಸ್ಟ್ಲಿ ನೀವು ನೋಡಿದ್ರೆ ಇಲ್ಲಿಂದನೇ ಇರುತ್ತೆ. ದಿಸ್ ಇಸ್ ಮೈ ರೂಮ್.
ನಿಮಗೂ ಏನಾದರೂ ಡೆಕೋರೇಷನ್ ಐಡಿಯಾಸ್ ರೂಮ್ ಡೆಕೋರ್ ಐಡಿಯಾಸ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನೋಡ್ತೀನಿ, ಇಷ್ಟ ಆದರೆ ನಾನು ಮಾಡ್ತೀನಿ ಅದನ್ನು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇದೇ ಥರ ಜಾಸ್ತಿ ವೀಡಿಯೋಸ್ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಇಷ್ಟೇ, ಮುಂದೆ ವಿಡಿಯೋ ಹಾಕ್ತೀನಿ ಪಕ್ಕ, ಅಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್.